ನಮಸ್ಕಾರ. ಇನ್ಫೋ ವಿತ್ ಸ್ವಾತಿ ಚಾನೆಲ್ಗೆ ಎಲ್ರಿಗೂ ಆತ್ಮೀಯವಾದ ಸ್ವಾಗತ. ಗೃಹಲಕ್ಷ್ಮಿಯರಿಗೆ ಈಗ ಒಂದು ಅಪ್ಡೇಟ್ ಬಂದಿದೆ. ಯಾವ ರೀತಿ ಅಂತ ಅಂದ್ರೆ ಈ ರೀತಿನೂ ತೊಂದರೆ ಆಗ್ತಾ ಇದೆಯಾ ಅಂತ ಹೇಳ್ಬಿಟ್ಟು ನಮ್ಗಳ ಗಮನಕ್ಕೆ ಬಂದಿರಲಿಲ್ಲ, ಅಂದ್ರೆ ಕಾಮನ್ ಪಬ್ಲಿಕ್ ಗಮನಕ್ಕೆ ಬಂದಿರಲಿಲ್ಲ. ತುಂಬಾ ಜನ ದುಡ್ಡು ಬರ್ತಾ ಇದೆ, ಆದ್ರೆ ವಿತ್ಡ್ರಾ ಮಾಡೋಕೆ ಹೋದಾಗ ನಮ್ಮ ಖಾತೆಯಲ್ಲಿ ಅಮೌಂಟ್ ಇಲ್ಲ, ಜಮಾ ಆಗಿಲ್ಲ ಅಂತ ಹೇಳ್ಬಿಟ್ಟು ತುಂಬಾ ಜನ ಕಂಪ್ಲೇಂಟ್ ನ ಮಾಡ್ತಾ ಇದ್ವಿ, ಕರೆಕ್ಟ್ ಅಲ್ವಾ? ಆದ್ರೆ ಇದರ ಹಿಂದೆ ಇದ್ದಿದಂತ ಒಂದು ಪ್ರಾಬ್ಲಮ್ನ ಈಗ ಗೌರ್ಮೆಂಟ್ ಐಡೆಂಟಿಫೈ ಮಾಡಿ ಅದನ್ನ ಸೊಲ್ಯೂಷನ್ ಮಟ್ಟಿಗೆ ತಗೊಂಡೋಗಿ ನಿಲ್ಸಿದೆ. ಏನ್ ಈ ಪ್ರಾಬ್ಲಮ್? ಈ ತರನು ಒಂದು ಪ್ರಾಬ್ಲಮ್ ಆಗುತ್ತೆ ಅಂತ ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಆಕ್ಚುಲಿ ಹೇಳ್ಬೇಕು ಅಂತ ಅಂದ್ರೆ. ಸೊ ಏನು ಪ್ರಾಬ್ಲಮ್ ಅಂತ ಅಂದ್ರೆ, ಈಗ ಮಹಿಳೆಯರು ಫೈನಾನ್ಸ್, ಓಕೆನಾ? ಸೊ ನೀವು ಮೈಕ್ರೋ ಫೈನಾನ್ಸ್ ಆಗಿರ್ಬೋದು ಅಥವಾ ದೊಡ್ಡ ಫೈನಾನ್ಸ್ ಕಂಪ್ನಿಗಳಲ್ಲಿ ಸಾಲಗಳನ್ನ ತಗೊಂಡಿರ್ತೀರಾ, ಓಕೆನಾ? ನಿಮಗಾಗಿರ್ಬೋದು ಅಥವಾ ನಿಮ್ಮ ಮಕ್ಕಳಿಗೆ ಏನೋ ಒಂದು ಸಾಲನ ಮಾಡ್ಕೊಂಡಿರ್ತೀರಾ. ಇವ್ರು ಏನ್ ಮಾಡ್ತಾ ಇದಾರೆ ಅಂತ ಅಂದ್ರೆ, ನೀವು ಸರಿಯಾಗಿ EMI ಗಳನ್ನ ಕಟ್ಟಿಲ್ಲ, ಇಲ್ಲ ಅಂತಂದ್ರೆ ಕರೆಕ್ಟ್ ಆಗಿ ಸಾಲನ ತೀರ್ಸಿಲ್ಲ ಅನ್ನೋ ತರ ಏನಾದ್ರು ಪಟ್ಟಿಯಲ್ಲಿ ನೀವು ಬಂದಿದ್ರೆ, ಈ ಮೈಕ್ರೋ ಫೈನಾನ್ಸ್ ಕಂಪನಿ ಮತ್ತೆ ಈ ಮಾಮೂಲಿ ಫೈನಾನ್ಸ್ ಕಂಪನಿಗಳು ಏನ್ ಮಾಡ್ತಾ ಇದೆ, ಗೃಹಲಕ್ಷ್ಮಿ ದುಡ್ಡು ಏನು ಗೌರ್ಮೆಂಟ್ ನಮ್ಮ ಖಾತೆಗಳಿಗೆ ಆಗ್ತಾ ಇದೆ ಇದನ್ನ ಅಲ್ಲಿಗೆ ಜಮಾ ಮಾಡ್ಕೊಂತ ಇದೆ. ಸೊ ಇದು ಎಷ್ಟು ಜನ ಗೃಹಲಕ್ಷ್ಮಿಯರ ಒಂದು ನಾಲೆಡ್ಜ್ಗೆ ಬಂದಿದೆ ಅನ್ನೋದು ನನ್ನ ಪ್ರಶ್ನೆ. ಬಿಕಾಸ್ ತುಂಬಾ ಜನಕ್ಕೆ ಆಕ್ಚುಲಿ ಮ್ಯಾಟರೇ ಗೊತ್ತಿಲ್ಲ, ಇಲ್ಲಿ ಏನ್ ಆಗ್ತಿದೆ, ಯಾಕೆ ಹಿಂಗ್ ಆಗ್ತಿದೆ, ನಮ್ಗೆ ಹಣ ಇಲ್ಲಿ ಗೌರ್ಮೆಂಟ್ ಕಡೆಯಿಂದ ಏನೋ ಬರ್ತಾ ಇದೆ ಅಂತ SMS ಬರ್ತಾ ಇದೆ, ಅಕೌಂಟ್ ಅಲ್ಲಿ ಹೋಗಿ ನೋಡಿದ್ರೆ ದುಡ್ಡೇ ಇಲ್ಲ ಅಂತ. ಯಾಕಂದ್ರೆ ಕೆಲವೊಂದಷ್ಟು ಮಹಿಳೆಯರು ಏನ್ ಮಾಡಿದ್ದಾರೆ, ಸಾಲ ರೀತಿಯಲ್ಲಿ ತಗೊಂಡಿರೋ ಕಾರಣ ಮೈಕ್ರೋ ಫೈನಾನ್ಸ್ ಕಂಪ್ನಿಗಳು ಹಾಗೆ ಸಾಲ ತಗೊಂಡಿರುವಂತಹ ಕಂಪ್ನಿಗಳು ಟಕ್ಕನಾಗೆ ನಿಮ್ ಗೃಹಲಕ್ಷ್ಮಿ ದುಡ್ಡು ಬಂದಿದ ತಕ್ಷಣ ಟಕ್ಕನಾಗ ಅವರು ಎಳ್ಕೋತಾ ಇದ್ದಾರೆ. ಇದು ಸರ್ಕಾರದ ಗಮನಕ್ಕೆ ಇತ್ತೀಚಿನ ದಿನಗಳಲ್ಲಿ ಬಂದಿರೋ ಕಾರಣ ಈಗ ಇದನ್ನ ಏನ್ ಮಾಡ್ಬೇಕು ಅಂತ ಹೇಳಿ ನಿರ್ಧಾರ ಮಾಡ್ತಾ ಇದ್ದಾರೆ ಅಂತ ನೀವು ಕೇಳ್ಬೋದು. ಇದನ್ನ ಸ್ಟ್ರಿಕ್ಟ್ ಆಗಿ ಸಿದ್ದರಾಮಯ್ಯ ಅವರು ಏನ್ ಮಾಡಂತ ಹೇಳಿದ್ದಾರೆ, ಈ ರೀತಿ ಯಾವ ಮಹಿಳೆಯರ ಅಕೌಂಟ್ಗಳಲ್ಲಿ ಪ್ರಾಬ್ಲಮ್ ಆಗ್ತಾ ಇದೆ, ಗೊತ್ತಿಲ್ದಿರೋ ಹಾಗೆ ಈ ತರ ಯಾರ್ಯಾರ ದುಡ್ಡಲ್ಲಿ ಮೈನಸ್ ಆಗ್ತಾ ಇದೆ ಅಂತವ್ರನ್ನ ಗುರ್ತಿಡ್ದ್ಬಿಟ್ಟು ಈಗ ಅದೇನೇನ್ ದುಡ್ಡನ್ನ ಸಾಲದ ರೂಪದಲ್ಲಿ ಅಂದ್ರೆ ಅವ್ರು ಮೈನಸ್ ಮಾಡ್ಕೊಂಡಿದ್ದಾರೆ ಅದನ್ನೆಲ್ಲ ಮತ್ತೆ ರಿಕವರಿ ಮಾಡ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಇದನ್ನ ಮಾಡ್ತಾ ಇದ್ದಾರೆ. ಏನಕ್ಕೆ ಗೌರ್ಮೆಂಟ್ ನಿಮ್ಗೆ ಇದು ಸೆಂಟ್ರಿಗೆ ಬರಬೇಕಾಗಿತ್ತು? ಸಾಲ ತಗೊಂಡಿರೋರು, ನೀವು ಸಾಲ ತಗೊಂಡೆ ಕಟ್ತಿಲ್ದಿರೋ ಟೈಮಲ್ಲಿ ಏನ್ ಮಾಡ್ತಾರೆ, ಅಕೌಂಟ್ ಅಲ್ಲಿ ದುಡ್ಡಿದ್ರೆ ಅಫ್ಕೋರ್ಸ್ ತಗೋತಾರೆ, ಇಲ್ಲಾಂದ್ರೆ ನಿಮ್ಮ ಅಕೌಂಟ್ ಮೈನಸ್ ಅಲ್ಲಿ ಹೋಗುತ್ತೆ. ಮೈನಸ್ ಅಲ್ಲಿ ಹೋದ್ರೆ ನಿಮಗೆ ತುಂಬಾನೇ ತೊಂದರೆ ಆಗುತ್ತೆ ಮುಂದಿನ ದಿನಗಳಲ್ಲಿ. ಈ ಗೃಹಲಕ್ಷ್ಮಿ ಕೊಟ್ರೆ ಹೋಗ್ಲಿ ಬಿಡಿ, ಸಾಲ ಅಲ್ವಾ, ಬಟ್ ಏನಕ್ಕೆ ಅಂತ ಅಂದ್ರೆ ಗೌರ್ಮೆಂಟ್ ಇದಕ್ಕೆ ಮಧ್ಯದಲ್ಲಿ ಯಾಕೆ ಇಂಟರ್ಫಿಯರ್ ಆಗ್ತದೆ ಅಂತ ಅಂದ್ರೆ, ನಾವು ಕೊಡ್ತಾ ಇರೋದು ಮಹಿಳೆಯರಿಗೆ ಯೂಸ್ ಆಗ್ಲಿ ಅಂತ ಹೇಳ್ಬಿಟ್ಟು ಅದನ್ನ ಮೈಕ್ರೋ ಫೈನಾನ್ಸ್ ಕಂಪ್ನಿಗಳು ಮೈನಸ್ ಮಾಡ್ಕೊಂಡ್ಬಿಟ್ರೆ ಮತ್ತೆ ನಾವು ಕೊಡೋ ಹಣ ಎಲ್ಲಿಗೆ ಹೋಗುತ್ತೆ? ಅದು ಏನು ಇವ್ರ ಟಾರ್ಗೆಟ್ ಏನು ಅಂದ್ರೆ, ಅದು ಮಹಿಳೆಯರಿಗೆ ಏನಾದ್ರೂ ಹೆಲ್ಪ್ ಆಗ್ಬೇಕು, ನೀವು ವಿತ್ಡ್ರಾ ಮಾಡ್ಕೋತಿರೋ ಅದ್ರಲ್ಲೇ ಬಿಡ್ತಿರೋ ಅದನ್ನ ಗೌರ್ಮೆಂಟ್ ಬಂದು ಗಮನಿಸಲ್ಲ. ಇಲ್ಲಿ ಮೈನಸ್ ಆಗ್ತಾ ಇರೋದ್ರಿಂದ ಇವ್ರಿಗೆ ತೊಂದರೆ ಆಗ್ಬಿಟ್ಟಿದೆ, ನಾವು ಕೊಡ್ತಾ ಇರೋ ಹಣ ಅವ್ರಿಗೆ ಹೋಗ್ತಿಲ್ಲ, ಅದಕ್ಕೆ ನಮ್ಗಳ ಮೇಲೆ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ ಅಂತ ಗೌರ್ಮೆಂಟ್ ಇವಾಗ ನಮಗೇನೆ ಕತೆನ ತಿರುಗಿಸ್ತಾ ಇದೆ. ಒಂಥರ ಒಳ್ಳೇದು, ಯಾಕಂದ್ರೆ ಸಾಲ ಒಂಥರ ಒಳ್ಳೇದು, ಒಂಥರ ಕೆಟ್ಟದು, 50-50% ಅಂತ ಹೇಳ್ಬೋದು ಈ ವಿಚಾರದಲ್ಲಿ. ಯಾಕಂದ್ರೆ ನೀವು ಸಾಲ ಕರೆಕ್ಟಾಗಿ ಕಟ್ಟಿದಿದ್ರೆ ಇದೆಲ್ಲ ಪ್ರಾಬ್ಲಮ್ ಆಗ್ತಿರಲಿಲ್ಲ. ನಿಮ್ಗೆ ಏನು 2,000 ಬರೋದು ಅದು ಸೇವಿಂಗ್ಸ್ ಆಗಿರೋದು. ಈ ಕಡೆ ಸಾಲ ತೀರಿಸಿಲ್ಲ ಅಂದ್ರೆ ಅಫ್ಕೋರ್ಸ್ ಯಾರೇ ಆಗಿರ್ಬೋದು, ಈ ಮೈಕ್ರೋ ಫೈನಾನ್ಸ್ ಆಗಿರ್ಬೋದು, ದೊಡ್ಡ ಫೈನಾನ್ಸ್ ಕಂಪ್ನಿಯವರಾಗಿರ್ಬೋದು ಅಥವಾ ಬ್ಯಾಂಕ್ ಅವರೇ ಸಾಲ ಕೊಟ್ಟಿದ್ರು ಓಕೆ, ಏನ್ ಮಾಡ್ತಾರೆ, ನಿಮ್ಮ ಅಕೌಂಟ್ ಅಲ್ಲಿ ದುಡ್ಡು ಬಂದಿದ ತಕ್ಷಣ ಟಕ್ಕನಾಗ ಅವ್ರು ಹೇಳ್ಕೊಬಿಡ್ತಾರೆ. ಅದು ಕಾಮನ್. ಸಾಲನ ಒಂದ್ ಕಡೆ ತೀರುತ್ತೆ ಅಂತ ಇನ್ನೊಂದು ಯೋಚನೆ ಮಾಡ್ಬೋದು ನಾವು. ಆಕ್ಚುಲಿ ಹೆಂಗೋ ಬಿಡು, ಬರುತ್ತೆ, ಇಲ್ಲಿಂದ ಅಲ್ಲಿಗೆ ಹೋಗುತ್ತೆ, ನಮ್ ಕೈಗೇನ್ ಬರಲ್ಲ, ಅಲ್ಲಿ ಬರುತ್ತೆ ಇಲ್ಲಿ ಹೋಗುತ್ತೆ ಅಂತಾನು ಮಾಡ್ಕೋಬಹುದು. ಬಟ್ ಗೌರ್ಮೆಂಟ್ ಏನೋ ಅದು ಮಹಿಳೆಯರ ಖಾತೆಗೆ ಹೋಗಿ ಅವರೇ ಯೂಸ್ ಮಾಡ್ಕೋಬೇಕು, ನೀವು ಸಾಲಾಗಿಲ್ಲ ಆಮೇಲೆ ತೀರಿಸ್ಕೊಳ್ಳಿ, ಒಟ್ನಲ್ಲಿ ನಮ್ಗೆ ಲೆಕ್ಕಾಚಾರ ಬೇಕು, ಇಷ್ಟು ಮಹಿಳೆಯರಿಗೆ ಹೋಗಿದೆ, ಇಷ್ಟು ಮಹಿಳೆಯರಿಗೆ ಹೋಗಿಲ್ಲ ಅನ್ನೋದ್ರ ಬಗ್ಗೆ ಅವ್ರಿಗೊಂದು ಲೆಕ್ಕಾಚಾರ ಬೇಕಾಗಿರೋ ಕಾರಣ ಈಗ ಮಿನಿಸ್ಟರ್ ಏನ್ ಮಾಡಿದ್ದಾರೆ, ಇದ್ರ ಬಗ್ಗೆ ಸ್ಟ್ರಿಕ್ಟ್ ಆಗಿರುವಂತ ಆಕ್ಷನ್ ನ ತಗೊಂಡು ಯಾವ ಫೈನಾನ್ಸ್ ಅವರು ದುಡ್ಡನ್ನ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ, ಎಷ್ಟು ಜನ ಮಹಿಳೆಯರದು ದುಡ್ಡು ಈ ರೀತಿ ಹೋಗಿದೆ, ಇದನ್ನೆಲ್ಲ ಸಾರ್ಟ್ ಔಟ್ ಮಾಡಿ ಈ ಹಣನ ಮತ್ತೆ ರಿಕವರಿ ಮಾಡ್ಕೊಳ್ಳುವಂತ ಪ್ರಯತ್ನದಲ್ಲಿ ಇದ್ದಾರೆ. ರಿಕವರಿ ಮಾಡಿ ನಿಮಗೆ ವಾಪಸ್ ಕೊಡ್ತಾರೆ. ಇವಾಗ ಏನೋ ಒಂದು 4-5 ಸಾವಿರ ಹೋಗಿರುತ್ತೆ, ಒಂದು 6 ಸಾವಿರ ಹೋಗಿರುತ್ತೆ ಅಂತ ಇಟ್ಕೊಳ್ಳೋಣ, ಅದನ್ನ ನಿಮ್ಗೆ ವಾಪಸ್ ರಿಕವರಿ ಮಾಡ್ಕೊಡ್ತಾರೆ, ನಿಮ್ ಖಾತೆಗೆ ವಾಪಸ್ ಬರುತ್ತೆ. ಅದು ನೀವು ಸಾಲ ಆಮೇಲೆ ತೀರಿಸ್ಕೊತಿರೋ ಬಿಡ್ತಿರೋ ಅದು ನಿಮಗೆ ಬಿಟ್ಟಿದ್ದು. ಸೊ ಏನು ಒಟ್ಟಿನಲ್ಲಿ ಗೌರ್ಮೆಂಟ್ ಇಂದ ಗೃಹಲಕ್ಷ್ಮಿ ಹಣದಲ್ಲಿ ಯಾವುದೇ ರೀತಿಯಾಗಿರುವಂತ ತೊಂದರೆಗಳು ಅಥವಾ ಟೆಕ್ನಿಕಲ್ ಇಶ್ಯೂ ಅಂತ ಏನೆಲ್ಲ ಹೇಳ್ತೀವಿ ಇದೆಲ್ಲಾನು ಇದರ ಅಂಡರಲ್ಲಿ ಬರೋದ್ರಿಂದ ನಮಗೆ ಯಾವುದು ತಲೆನೋವು ಬೇಡ, ನಾವೆಲ್ಲಾನು ಕ್ಲಿಯರ್ ಮಾಡಿದೀವಿ ಅನ್ನೋ ಒಂದು ಉದ್ದೇಶದಿಂದ ಗೌರ್ಮೆಂಟ್ ಈ ರೀತಿ ಒಂದು ಸ್ಟ್ರಿಕ್ಟ್ ಆಕ್ಷನ್ ನ ಮಾಡಬೇಕು ಅಂತ ಹೇಳಿ ನಿರ್ಧಾರನ ಮಾಡಿದ್ದಾರೆ. ಒಂಥರ ಒಳ್ಳೇದು, ಒಂಥರ ಕೆಟ್ಟದ್ದು, 50-50 ಅಂತ ಹೇಳ್ದೆ ನಾನು ಮೊದಲೇ. ಸೊ ಯಾವ ಒಂದು ಮಹಿಳೆಯರು ನನ್ನ ಚಾನೆಲ್ ಅಲ್ಲಿ ನೋಡ್ತಾ ಇರೋರು, ನಿಮ್ದೇನಾದ್ರೂ ಇದೇ ರೀತಿ ಫೈನಾನ್ಸ್ ಕಟ್ ಆಗಿದೆಯಾ, ಈ ರೀತಿ ನಿಮಗೆ ಗೊತ್ತಿಲ್ದಿರೋ ಹಾಗೆ ಕಮೆಂಟ್ ಅಲ್ಲಿ ತಿಳಿಸಿ. ಸೊ ನೀವೆಲ್ಲಿ ಹೋಗಿ ಕಂಪ್ಲೇಂಟ್ ಮಾಡಬೇಕು ಅಥವಾ ನಮ್ದು ಹಿಂಗೆ ಆಗೋಗಿದೆ ಅಂತ ಯಾರಾದ್ರೂ ಇಲ್ಲಿ ವಾಯ್ಸ್ ಔಟ್ ಮಾಡಿದ್ರೆ ಅದು ಆಟೋಮೆಟಿಕ್ ಆಗಿ ಅವರೇ ಅದನ್ನ ಕಂಡಿಡಿದು ಮಾಡ್ತಾರೆ. ನಾವೆಲ್ಲಿಗೂ ಹೋಗಿ ಅಪ್ಲಿಕೇಶನ್ ಹಾಕೋದಾಗ್ಲಿ ಅಥವಾ ನಮ್ದು ಇದೇ ತರ ದುಡ್ಡು ಹೋಗಿದೆ ಅಂತ ಹೇಳೋದಾಗ್ಲಿ
ಅವಕಾಶ ಇಲ್ಲ. ಅದನ್ನ ಅವರೇ ಐಡೆಂಟಿಫೈ ಮಾಡಿ ಅದಕ್ಕೆ ಅವರೇ ಸೊಲ್ಯೂಷನ್ನ ಕೊಡ್ತಾರೆ. ಸೊ ಇದೊಂದು ಅಪ್ಡೇಟು ಗೃಹಲಕ್ಷ್ಮಿದು ಲೇಟೆಸ್ಟ್ ಅಪ್ಡೇಟು ಆ್ಯಂಡ್ ಒಂಥರ ಡಿಫ್ರೆಂಟ್ ಆಗಿರುವಂಥ ಅಪ್ಡೇಟ್ ಅಂತಲೇ ಹೇಳ್ಬೋದು. ಸೊ ಜೊತೆಗೆ 29ನೇ ಕಂತಿನ ಹಣ ಎಲ್ಲರಿಗೂ ಬರ್ತಾ ಇದೆ ಅಂತ ಅನ್ಕೋತಾ ಇದ್ದೀನಿ. ಈ ವಾರನೂ ಆರಾಮಾಗಿ ಟೈಮ್ ಇದೆ, ಇನ್ನು ರಜಾ ಹರಿದಿನ ಅಂತ ಇನ್ಯಾವುದೂ ಏನೂ ಇಲ್ಲ. ಸೊ ಆರಾಮಾಗಿ ಅಮೌಂಟು ಬರುತ್ತೆ ನಿಮ್ಮ ಖಾತೆಗಳಿಗೆ. ಸೊ ಆರಾಮಾಗಿರಿ, ಅಮೌಂಟು ಜಮಾ ಆಗುತ್ತೆ. ಬಿಕಾಸ್ ತುಂಬ ಜನಕ್ಕೆ ಆಲ್ರೆಡಿ 29ನೇ ಕಂತಿನ ಹಣ ಜಮಾ ಆಗ್ಬಿಟ್ಟಿದೆ. ಸೊ ಇನ್ನೇನು ಟೆನ್ಷನ್ ಮಾಡ್ಕೊಳ್ಳೋಂಥ ಅವಶ್ಯಕತೆಗಳು ಸದ್ಯಕ್ಕೆ ಇಲ್ಲ. ಸೊ ಇದಿಷ್ಟು ಅಪ್ಡೇಟು. ಸಿಗ್ತಾರಣ ಮತ್ತೊಂದಷ್ಟು ಇದೇ ರೀತಿ ವಿಡಿಯೋಲಿ. ನಮಸ್ಕಾರ.